ಸಚಿವ ಮಹಾದೇವಪ್ಪ ಹಚ್ಚಿದ ಕೆಆರ್ಎಸ್ ಡ್ಯಾಂನ ಅಡಿಗಲ್ಲು ಕಿಚ್ಚು ದಿನೇ ದಿನೇ ಧಗಧಗಿಸ್ತಾ ಇದೆ. ಕೈ ನಾಯಕನ ಹೇಳಿಕೆಗೆ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಅಡಿಗಲ್ಲು ವಾರ್ನ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚು ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟಿದೆ. ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಜಸ್ಟ್ ಒಂದೇ ಒಂದು ವಾರದ ಹಿಂದೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಆಡಿದ್ದ ಇದೊಂದು ಮಾತು ರಾಜ್ಯ ರಾಜಕೀಯದಲ್ಲಿ ವಿವಾದದ ಕಿಡಿ ಹೊತ್ತಿಸಿತ್ತು. ತಮ್ಮ ತಂದೆಯನ್ನ ಹೊಗಳುವ ಭರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾಧನೆ ಏನೂ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ಇದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಕೆಆರ್ಎಸ್ ಅಡಿಗಲ್ಲು ಕದನ ಶುರುವಾಗಿದೆ. ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಸಿದ್ದರಾಮಯ್ಯ ಪರಮಾಪ್ತ ಎಚ್.ಸಿ. ಮಹಾದೇವಪ್ಪ ಹೇಳಿಕೆ ನೀಡುತ್ತಿದ್ದಂತೆ ಕಮಲ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇದನ್ನೇ ಅಸ್ತ್ರ ಮಾಡಿಕೊಂಡು ಸಚಿವರ ವಿರುದ್ಧ ಸಮರ ಸಾರಿದ್ದಾರೆ. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿದ್ರೆ ಟಿಪ್ಪು ಸುಲ್ತಾನ್ ಅವರು. ಕೈ ಕಮಲ ಮಧ್ಯೆ ಅಡಿಗಲ್ಲು ಕದನ. ಮಹಾದೇವಪ್ಪ ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡ. ಮಂಡ್ಯದ ಕೆಆರ್ಎಸ್ ಡ್ಯಾಮ್ ಅಂದ್ರೆ ಲಕ್ಷಾಂತರ ರೈತರ ಜೀವನಾಡಿ. ಇದನ್ನೇ ನಂಬ್ಕೊಂಡು ಅದೆಷ್ಟೋ ಮಂದಿ ಬದುಕನ್ನ ಕಟ್ಕೊಂಡಿದ್ರು. ಎಷ್ಟು ದಿನ ಕೆಆರ್ಎಸ್ ಡ್ಯಾಮ್ ಕಟ್ಟಿದ್ದು ಮೈಸೂರು ಮಹಾರಾಜರು ಅಂತಾನೆ ಎಲ್ಲರೂ ನಂಬ್ಕೊಂಡಿದ್ರು. ಆದ್ರೆ ಮಹಾದೇವಪ್ಪ ಟಿಪ್ಪು ಬಗ್ಗೆ ಹೇಳಿಕೆ ನೀಡ್ತಾ ಇದ್ದಂತೆ ಹತ್ತಾರು ಗೊಂದಲಗಳು ಸೃಷ್ಟಿಯಾಗಿವೆ. ಅಡಿಗಲ್ಲಿನ ಒಂದಿಷ್ಟು ಚಿತ್ರಗಳು ಕೂಡ ವೈರಲ್ ಆಗಿದ್ವು. ಹೀಗಾಗಿ ದಾಖಲೆ ಬಿಡುಗಡೆ ಮಾಡಿದ ಮಂಡ್ಯದ ಬಿಜೆಪಿ ವಕ್ತಾರ ಸಿಟಿ ಮಂಜುನಾಥ್ ಡ್ಯಾಂನ ಮುಂಭಾಗ ಹಾಕಿರುವ ಪರ್ಷಿಯನ್ ಭಾಷೆಯ ಬೋರ್ಡ್ ನಕಲಿ, ಅದನ್ನ ಮೊದಲು ತೆರವು ಮಾಡಬೇಕು ಅಂತ ಒತ್ತಾಯಿಸಿದ್ರು. ಯಾವಾಗ ಅಡಿಗಲ್ಲು ಕಿತ್ತಾಟ ಜೋರಾಯ್ತೋ ಕಮಲ ನಾಯಕರು ನಿಗೆ ಕೆಂಡ ಕಾರ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಬಿವೈ ವಿಜೇಂದ್ರ ಹಾಗೂ ಆರ್ ಅಶೋಕ್, ಟಿಪ್ಪು ಸತ್ತ ಹಲವು ವರ್ಷಗಳ ನಂತರ ಕನ್ನಂಬಾಡಿ ಕಟ್ಟೋಕೆ ಶುರು ಮಾಡಿದ್ದು ಮಹಾದೇವಪ್ಪನವರೇ. ಕೆಆರ್ಎಸ್ ಡ್ಯಾಂಗೆ ಪ್ಲಾನ್ ಹಾಕಿದ್ದ ಮೌಲಿ ಮುಲ್ಲಾ ಯಾರು ಅನ್ನೋದನ್ನ ಹೇಳ್ಬಿಡಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇತಿಹಾಸ ತಿರ್ಚುವಂಥದ್ದು ಒಂದು ಭಾಗ ಆದರೆ ಯಾವುದೇ ಪ್ರಕರಣ ಬಂದರೂ ಕೂಡ ಮುಸಲ್ಮಾನರಿಗೆ ಓಲೈಕೆ ಮಾಡ್ತಕ್ಕಂಥ ಒಂದು ಕೆಟ್ಟ ಚಾಳೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ, ಅದು ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದಮೇಲೆ ಈ ಒಂದು ಚಾಳೆಯಿಂದಾಗಿ ಈ ರೀತಿ ಪದೇ ಪದೇ ಅವರು ಮಹಾರಾಜರ ಮಂಥನಕ್ಕೂ ಅಪಮಾನ ಮಾಡುವಂಥದ್ದು ಖಂಡಿತ ಇದು ಸರಿಯಲ್ಲ. ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶ್ರೀ ಎಚ್.ಸಿ. ಮಹಾದೇವಪ್ಪನವರು ಟಿಪ್ಪು ಸುಲ್ತಾನೇ ಕನ್ನಂಬಾಡಿ ಕಟ್ಟೆಗೆ ಅಡಿಪಾಯ ಹಾಕಿರೋದು ಅಂತ ಘೋಷಣೆ ಮಾಡಿದ್ದಾರೆ. ಅವರು ಭಾಷಣೆಯಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅದು ನಿಜಕ್ಕೂ ಹಾಸ್ಯಾಸ್ಪದ. ತಮ್ಮ ರಾಜಕೀಯಕ್ಕೆ ಅನುಕೂಲ ಆಗುವಂಥದ್ದು ಇತಿಹಾಸ ಸೃಷ್ಟಿ ಮಾಡೋದು ಅವಶ್ಯಕತೆ ಇಲ್ಲ. ಯಾವಾಗ ಅಡಿಗಲ್ಲು ಕದನ ಜೋರಾಯ್ತೋ ಸಚಿವ ಎಚ್.ಸಿ. ಮಹಾದೇವಪ್ಪ ಉಲ್ಟಾ ಹೊಡೆದಿದ್ದಾರೆ. ಕೆಆರ್ಎಸ್ ಡ್ಯಾಮ್ ಕಟ್ಟಿದ್ದು ಟಿಪ್ಪು ಅಂತ ನಾನು ಎಲ್ಲೂ ಹೇಳಿಲ್ಲ. ಟಿಪ್ಪಿಗೂ ಕೂಡ ಅಣೆಕಟ್ಟು ಕಟ್ಟುವ ಕನಸಿತ್ತು ಅನ್ನೋದಷ್ಟೇ ನಾನ್ ಹೇಳಿದ್ದೆ ಅಂತ ಹೇಳಿದ್ರು. ಕಲ್ಲಿದೆಯಲ್ಲ, 1794ರಲ್ಲಿ ಸಿಕ್ಕಿದ ಕಲ್ಲು ಅದು. ಈ ಡ್ಯಾಮ್ ಕಟ್ಟುವಾಗ ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳಕ್ಕೋ ಇನ್ನೊಬ್ಬರು ತೆಗಳಕ್ಕೋ ಇವ್ರು ಮಾಡಿದಿರೋ ಆ ಪ್ರಶ್ನೆ ಇಲ್ಲವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು ಕನ್ಫ್ಯೂಷನ್ ಯಾಕೆ ಬೇಕು? ಟಿಪ್ಪು ಡ್ಯಾಮ್ ಕಟ್ಟಿದ್ದಾನಂತ ಎಲ್ಲಿ ಹೇಳಿದ್ದೀನಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ಒಟ್ನಲ್ಲಿ ಮೈಸೂರು ರಾಜರ ವಿಷಯವಾಗಿ ಒಂದಲ್ಲ ಒಂದು ವಿವಾದ ಸೃಷ್ಟಿಯಾಗ್ತಿದ್ದು ಕೈ ನಾಯಕರ ಹೇಳಿಕೆಯೇ ಬಿಜೆಪಿಗೆ ಬ್ರಹ್ಮಾಸ್ತ್ರ ಆಗಿರುವುದಂತೂ ಸುಳ್ಳಲ್ಲ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.